ನಮಸ್ಕಾರ. ಕರ್ಮ ಈ ಒಂದು ಪದ ನಮ್ಮೆಲ್ಲರ ಲೈಫಲ್ಲಿ ಒಂದಲ್ಲ ಒಂದು ರೀತಿ ಬಂದ್ ಹೋಗುತ್ತೆ ಅಲ್ವಾ? ಹೌದು, ಖಂಡಿತ. ಆರೋಗ್ಯ ಸರಿ ಇಲ್ಲದಿದ್ರು ಛೇ ಇದೇನೋ ನನ್ ಕರ್ಮ ಅಂತೀವಿ. ದುಡ್ಡು ಕಳೆದುಕೊಂಡ್ರು ಕರ್ಮ ಅಂತೀವಿ. ನಮ್ಮ ಆರೋಗ್ಯ, ಭಾಗ್ಯ, ಭವಿಷ್ಯ ಎಲ್ಲದಕ್ಕೂ ಇದೇ ಕಾರಣ ಅಂತಾರೆ. ನಿಜ. ಇವತ್ತು ಇದ್ರ ಬಗ್ಗೆನೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು. ನಮ್ಮ ಮುಂದಿರುವ ಈ ಸೋರ್ಸ್ ಮೆಟೀರಿಯಲ್ ಪ್ರಕಾರ ಕರ್ಮದ ಈ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಜೀವನದ ಗಾಡಿ ತನ್ನಿಂತಾನೇ ಸರಿಯಾದ ದಾರಿಗೆ ಬರುತ್ತೆ ಅಂತ ಹೇಳಲಾಗುತ್ತೆ. ನಾವು ಇವತ್ತು ನೋಡ್ತಿರೋ ಮಾಹಿತಿ ಬ್ರಹ್ಮಕುಮಾರೀಸ್ ಜ್ಞಾನದಿಂದ ಬಂದಿರೋದು. ಇದರ ವಿಶೇಷತೆ ಅಂದ್ರೆ ಇದು ಕೇವಲ ಆಧ್ಯಾತ್ಮದ ಬಗ್ಗೆ ಮಾತಾಡಲ್ಲ. ಕರ್ಮವನ್ನು ವಿಜ್ಞಾನ, ಮನೋವಿಜ್ಞಾನ ಮತ್ತು ನರವಿಜ್ಞಾನದ ಜೊತೆ ಸೇರಿಸಿ ಇದನ್ನೊಂದು ಕ್ರಿಯೆ ಮತ್ತು ವಿಧಿಯ ವಿಜ್ಞಾನ ಅಂತ ವಿವರಿಸುತ್ತೆ. ಹಾಗಾಗಿ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕರ್ಮ ಅಂದ್ರೆ ನಾವು ಮಾಡುವ ಕೆಲಸ ಮಾತ್ರ ಅಲ್ಲ, ಅದಕ್ಕಿಂತ ತುಂಬಾನೇ ಆಳವಾದದ್ದು ಅನ್ನೋದನ್ನ ತಿಳಿದುಕೊಳ್ಳೋದು. ಸರಿ, ಹಾಗಿದ್ರೆ ಇಲ್ಲಿಂದಲೇ ಶುರು ಮಾಡೋಣ. ನನ್ನ ಪ್ರಕಾರ ಅಂದ್ರೆ ನಾನಿಷ್ಟು ದಿನ ಅಂದುಕೊಂಡಿದ್ದು ಕರ್ಮ ಅಂದ್ರೆ ನಾವು ಮಾಡುವ ಕೆಲಸಗಳು. ಹೌದು. ಒಬ್ಬರಿಗೆ ಸಹಾಯ ಮಾಡಿದ್ರೆ ಒಳ್ಳೆ ಕರ್ಮ, ನೋವು ಕೊಟ್ರೆ ಕೆಟ್ಟ ಕರ್ಮ, ಇಷ್ಟೇ ತಾನೆ? ಹೆಚ್ಚಿನವರು ಹಾಗೆ ಅಂದ್ಕೊಂಡಿರ್ತಾರೆ. ಆದ್ರೆ ಈ ಮೂಲಗಳು ಒಂದು ದೊಡ್ಡ ತಿರುವು ಕೊಡ್ತವೆ. ಅವುಗಳ ಪ್ರಕಾರ ನಾವು ಮಾಡುವ ದೈಹಿಕ ಕ್ರಿಯೆ ಅನ್ನೋದು ಕೊನೆಯ ಹಂತ, ಮೊದಲನೇದಲ್ಲ. ಓ, ನಿಜವಾದ ಕರ್ಮ ಅದಕ್ಕೂ ಮೊದಲೇ ಸೃಷ್ಟಿಯಾಗಿರುತ್ತೆ, ನಮ್ಮ ಮನಸ್ಸಿನಲ್ಲೇ. ಒಂದ್ ನಿಮಿಷ, ನಾವು ಏನಾದ್ರೂ ಮಾಡುವ ಮೊದಲೇನಾ? ಇದು ಇಡೀ ಆಲೋಚನೆಯನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಕರ್ಮದ ನಿಜವಾದ ಅರ್ಥ ಏನು? ಈ ಜ್ಞಾನದ ಚೌಕಟ್ಟಿನಲ್ಲಿ ಕರ್ಮ ಅನ್ನೋದು 3 ವಿಷಯಗಳ ಒಂದು ಸಂಯೋಜನೆ. ಮೊದಲನೇದು ವಿಚಾರ, ಅಂದ್ರೆ ನಮ್ಮ ಆಲೋಚನೆ. ಓಕೆ. ಎರಡನೇದು ಆ ಆಲೋಚನೆಯ ಹಿಂದಿನ ಭಾವನೆ ಅಥವಾ ಇರಾದೆ, ಆ ಇಂಟೆನ್ಷನ್. ಹೌದು, ಇಂಟೆನ್ಷನ್. ಕೊನೆಯದಾಗಿ 3ನೇದು ನಮ್ಮ ಕಾರ್ಯ ಅಥವಾ ಹೊರಗಿನ ಕ್ರಿಯೆ. ಇರಿ, ಹಾಗಾದ್ರೆ ನಾನು ಒಬ್ಬರ ಬಗ್ಗೆ ಮನಸ್ಸಿನಲ್ಲಿ ಕೆಟ್ಟದಾಗಿ ಯೋಚಿಸಿದೆ, ಆದ್ರೆ ಅವ್ರಿಗೇನೋ ತೊಂದರೆ ಮಾಡ್ಲಿಲ್ಲ ಅಂದ್ಕೊಳ್ಳಿ. ಆಗಲೂ ಅದು ನೆಗೆಟಿವ್ ಕರ್ಮದ ಲೆಕ್ಕಕ್ಕೆ ಬರುತ್ತಾ? ಇದು ಸ್ವಲ್ಪ ಭಯಾನಕ ಅಲ್ವಾ? ಯಾಕಂದ್ರೆ ನನ್ನ ಮನಸ್ಸು ದಿನಕ್ಕೆ 100 ಕಡೆ ಓಡುತ್ತೆ. ಹೌದು, ಸಹಜ. ಟ್ರಾಫಿಕ್ನಲ್ಲಿದ್ದಾಗ ಬಾಸ್ ಬಗ್ಗೆ ಹೀಗೆ ಏನೇನೋ ಕ್ಷಣಿಕ ಯೋಚನೆಗಳು ಬರ್ತವೆ. ಎಲ್ಲವೂ ನಮ್ಮ ಕಾಸ್ಮಿಕ್ ಸ್ಕೋರ್ ಬೋರ್ಡ್ ಮೇಲೆ ದಾಖಲಾದ್ರೆ ನಾವೆಲ್ಲರೂ ದೊಡ್ಡ ಸಂಕಷ್ಟದಲ್ಲೇ ಇದ್ದೀವಿ. ಇದೊಂದು ಸಹಜವಾದ ಪ್ರಶ್ನೆ. ಇದನ್ನ ಶಿಕ್ಷೆಯ ದೃಷ್ಟಿಯಿಂದ ನೋಡೋ ಬದಲು ಶಕ್ತಿಯ ಅಂದ್ರೆ ಎನರ್ಜಿಯ ದೃಷ್ಟಿಯಿಂದ ನೋಡ್ಬೇಕು ಅಂತ ಈ ಮೂಲಗಳು ಹೇಳ್ತವೆ. ಎನರ್ಜಿ, ಓಕೆ. ನಾವು ಒಂದು ನಕಾರಾತ್ಮಕ ಆಲೋಚನೆಯನ್ನು ಸೃಷ್ಟಿಸಿದಾಗ ಆ ಶಕ್ತಿ ಬೇರೆಯವರಿಗೆ ಹಾನಿ ಮಾಡುವ ಮೊದಲು ಅದು ನಮಗೆ ಮೊದಲು ಹಾನಿ ಮಾಡುತ್ತೆ. ಓ, ಹಾಗೆ. ಅದು ನಮ್ಮದೇ ಸಿಸ್ಟಮ್ ಅನ್ನು, ನಮ್ಮದೇ ಆತ್ಮವನ್ನು ಮೊದಲು ಬಾಧಿಸುತ್ತೆ. ಅಂದ್ರೆ ಆ ಯೋಚನೆಯ ಮೊದಲ ಬಲಿಪುಷು ನಾವೇ. ನಿಖರವಾಗಿ. ಅದಕ್ಕೆ ಈ ಮೂಲಗಳಲ್ಲಿ ಒಂದು ಬಹಳ ಪ್ರಬಲವಾದ ಸಾಲಿದೆ. ಮೊದಲ ಕರ್ಮ ಆತ್ಮದ ಮೇಲೆ ಆಗುತ್ತದೆ, ನಂತರ ಶರೀರ ಮತ್ತು ಸಂಸಾರದ ಮೇಲೆ. ವಾವ್. ಪ್ರತಿಯೊಂದು ಆಲೋಚನೆಯೂ ಒಂದು ಬೀಜದ ಹಾಗೆ. ಅದು ತಕ್ಷಣ ಮರವಾಗದೇ ಇರಬಹುದು, ಆದ್ರೆ ಬೀಜವಂತೂ ಬಿತ್ತಲ್ಪಟ್ಟಿದೆ. ಇದು ಕರ್ಮದ ಬಗ್ಗೆ ಇಡೀ ತಿಳುವಳಿಕೆಯನ್ನ ಬದಲಾಯಿಸುತ್ತೆ. ಸರಿ, ಹಾಗಾದ್ರೆ ಈ ಮೂಲಗಳು ಕರ್ಮ ಸಿದ್ಧಾಂತವನ್ನ ನ್ಯೂಟನ್ರ 3ನೇ ನಿಯಮಕ್ಕೆ ಹೋಲಿಸ್ತವೆ. ಹೌದು. ಪ್ರತಿಯೊಂದು ಕ್ರಿಯೆಗೆ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ ಅನ್ನೋ ಭೌತಿಕ ನಿಯಮ ಈ ಪ್ರಜ್ಞೆಯ ಜಗತ್ತಿಗೆ ಹೇಗನ್ವಯ ಆಗುತ್ತೆ? ಇದೊಂದು ಅತ್ಯುತ್ತಮ ಹೋಲಿಕೆ. ನ್ಯೂಟನ್ ನಿಯಮ ಭೌತಿಕ ಜಗತ್ತಿನಲ್ಲಿ ಕೆಲಸ ಮಾಡುತ್ತೆ. ಒಂದು ಚೆಂಡನ್ನು ಗೋಡೆಗೆ ಎಷ್ಟು ಜೋರಾಗಿ ಎಸೆಯುತ್ತೇವೋ ಅಷ್ಟೇ ವೇಗವಾಗಿ ವಾಪಸ್ ಬರುತ್ತೆ. ಕರೆಕ್ಟ್. ಕರ್ಮದ ನಿಯಮ ಪ್ರಜ್ಞೆ ಮತ್ತು ಶಕ್ತಿಯ ಮಟ್ಟದಲ್ಲಿ ನಿಖರವಾಗಿ ಇದೇ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಿನ ವಾದ. ಪ್ರತಿಯೊಂದು ಕರ್ಮಕ್ಕೂ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಒಂದು ಖಚಿತವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ವ್ಯತ್ಯಾಸ ಇದೆ. ಗೋಡೆಗೆ ಎಸೆದ ಚೆಂಡು ತಕ್ಷಣ ವಾಪಸ್ ಬರುತ್ತೆ. ಅದೇ ಕರ್ಮದ ಫಲಕ್ಕೆ ಹಾಗಾಗಲ್ಲ. ನಾನು 10 ವರ್ಷದ ಹಿಂದೆ ಮಾಡಿದ ಒಂದು ಕೆಟ್ಟ ಕೆಲಸದ ಪರಿಣಾಮ ಇವತ್ತಿಗೂ ಆಗಿಲ್ಲದಿರಬಹುದು. ಇದೇ ಜನರನ್ನ ಗೊಂದಲಕ್ಕೀಡು ಮಾಡೋದು ಅಲ್ವಾ? ಖಂಡಿತ. ನೋಡು, ಅವನಷ್ಟು ಮೋಸ ಮಾಡ್ತಾನೆ, ಆದ್ರೂ ಚೆನ್ನಾಗಿದ್ದಾನೆ ಅಂತ ಮಾತಾಡ್ಕೊಳ್ಳೋದು ಇದಕ್ಕೆ ಅಲ್ವಾ? ಸರಿಯಾದ ಪಾಯಿಂಟ್. ಈ ಸಮಯದ ಅಂತರವೇ ಅತಿ ದೊಡ್ಡ ಭ್ರಮೆಯನ್ನು ಸೃಷ್ಟಿಸುತ್ತೆ. ಬಹುಶಃ ಪ್ರತಿಯೊಂದು ಕರ್ಮದ ಫಲ ತಕ್ಷಣವೇ ಸಿಕ್ಕಿದ್ರೆ ಯಾರೂ ಕೆಟ್ಟ ಕೆಲಸವನ್ನೇ ಮಾಡುತ್ತಿರಲಿಲ್ಲವೇನೋ. ಹೌದು, ನಿಜ. ಈ ಮೂಲಗಳು ಹೇಳುವುದೇನೆಂದರೆ ವ್ಯತ್ಯಾಸ ಇರೋದು ಕೇವಲ ಸಮಯದಲ್ಲಿ. ಫಲ ತಕ್ಷಣ ಸಿಗಬಹುದು, ಕೆಲವು ತಿಂಗಳ ನಂತರ, ಕೆಲವು ವರ್ಷಗಳ ನಂತರ, ಅಥವಾ ಮುಂದಿನ ಜನ್ಮದಲ್ಲೂ ಸಿಗಬಹುದು ಅಂತಾರೆ. ಹೌದು, ಮುಂದಿನ ಜನ್ಮದಲ್ಲೂ ಸಿಗಬಹುದು. ಆದರೆ ಲೆಕ್ಕಾಚಾರ ಮಾತ್ರ ಪಕ್ಕಾ. ಅದೊಂದು ಮುರಿಯಲಾಗದ ಸಾರ್ವತ್ರಿಕ ನಿಯಮ. ಸರಿ, ಕರ್ಮದ ಬಾಹ್ಯ ಫಲ ಸಿಗಲು ಸಮಯ ಬೇಕಾಗಬಹುದು. ಆದರೆ ನಾವು ಒಂದೇ ರೀತಿಯ ಆಲೋಚನೆಯನ್ನು ಪದೇ ಪದೇ ಮಾಡಿದ್ರೆ ನಮ್ಮ ಮೆದುಳಿನ ಮೇಲೆ ತಕ್ಷಣದ ಪರಿಣಾಮ ಆಗುತ್ತಾ? ಖಂಡಿತ.
ಇಲ್ಲಿಯೇ ನರವಿಜ್ಞಾನದ ಅಂದ್ರೆ ನ್ಯೂರೋಸೈನ್ಸ್ನ ಪ್ರಸ್ತಾಪ ಬರೋದು. ಓಕೆ. ಆಧುನಿಕ ನರವಿಜ್ಞಾನ ಹೇಳುತ್ತೆ, ನಾವು ಏನನ್ನಾದ್ರೂ ಯೋಚಿಸಿದಾಗ ನಮ್ಮ ಮೆದುಳಿನಲ್ಲಿ ನರಕೋಶಗಳ ನಡುವೆ ಒಂದು ದಾರಿ ಅಂದ್ರೆ ಒಂದು ನ್ಯೂರಲ್ ಪಾಥ್ವೇ ಸೃಷ್ಟಿಯಾಗುತ್ತೆ. ನಾವು ಒಂದೇ ಯೋಚನೆಯನ್ನು ಪದೇ ಪದೇ ಮಾಡಿದಾಗ ಆ ದಾರಿ ಗಟ್ಟಿಯಾಗ್ತಾ ಹೋಗುತ್ತೆ. ಹಸಿ ಮಣ್ಣಿನ ಮೇಲೆ ಪದೇ ಪದೇ ನಡೆದಾಗ ಒಂದು ಕಾಲ್ದಾರಿ ಆಗುತ್ತಲ್ಲ ಹಾಗೆ. ಕರೆಕ್ಟ್. ಅದ್ಭುತವಾದ ಹೋಲಿಕೆ. ಯಾವಾಗ ಆ ದಾರಿ ಗಟ್ಟಿಯಾಗುತ್ತದೆಯೋ ಅದು ನಮ್ಮ ಅಭ್ಯಾಸ ಅಂದ್ರೆ ಹ್ಯಾಬಿಟ್ ಆಗುತ್ತೆ. ಸರಿ. ನಮ್ಮ ಅಭ್ಯಾಸಗಳೇ ನಮ್ಮ ವ್ಯಕ್ತಿತ್ವ ಪರ್ಸನಾಲಿಟಿ ಆಗ್ತವೆ ಮತ್ತು ನಮ್ಮ ವ್ಯಕ್ತಿತ್ವವೇ ನಮ್ಮ ಹಣೆಬರಹವನ್ನು ಅಂದ್ರೆ ಡೆಸ್ಟಿನಿಯನ್ನು ರೂಪಿಸುತ್ತೆ. ವಾವ್! ಇಲ್ಲಿನ ವಾದ ಏನು ಅಂದ್ರೆ ನರವಿಜ್ಞಾನ ಯಾವುದನ್ನು ನ್ಯೂರಲ್ ಪಾಥ್ವೇ ಅಂತ ಕರೆಯುತ್ತದೆಯೋ ಅದನ್ನೇ ಆಧ್ಯಾತ್ಮ ಸಂಸ್ಕಾರ ಅಂತ ಕರೆಯುತ್ತೆ. ಓ, ಎರಡು ಒಂದೇ, ಭಾಷೆ ಮಾತ್ರ ಬೇರೆ ಅಷ್ಟೇ. ಇದರ ಪರಿಣಾಮ ಕೇವಲ ನಮ್ಮ ಅಭ್ಯಾಸಗಳ ಮೇಲ ಅಥವಾ ನಮ್ಮ ಶರೀರದ ಮೇಲೂ ಇದೆಯಾ? ಈ ಮೂಲಗಳ ಪ್ರಕಾರ ಇದರ ನೇರ ಪರಿಣಾಮ ನಮ್ಮ ಶರೀರದ ಮೇಲೂ ಇದೆ. ನಾವು ನಿರಂತರವಾದಿ ಚಿಂತೆ, ಕೋಪ, ದ್ವೇಷದಂತಹ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಿದಾಗ ನಮ್ಮ ದೇಹದಲ್ಲಿ ಕಾರ್ಟಿಸೋಲಿನ್ನಂತಹ ಒತ್ತಡದ ಹಾರ್ಮೋನ್ಗಳು ಉತ್ಪತ್ತಿಯಾಗ್ತವೆ. ಹೌದು. ಅದೇ ನಾವು ಪ್ರೀತಿ, ಶಾಂತಿಯ ಯೋಚನೆ ಮಾಡಿದಾಗ ಡೋಪಮೈನ್ ಮತ್ತು ಸೆರೆಟೋನಿನ್ನಂತಹ ಫೀಲ್ ಗುಡ್ ರಾಸಾಯನಿಕಗಳು ಉತ್ಪತ್ತಿಯಾಗ್ತವೆ. ಅದಕ್ಕೆ ಇರಬೇಕು ಈ ಮೂಲಗಳಲ್ಲಿ ಒಂದು ಅದ್ಭುತವಾದ ವಾಕ್ಯವಿದೆ: ಯು ಆರ್ ನಾಟ್ ಪನಿಷ್ಡ್ ಫಾರ್ ಯೋರ್ ಸಿನ್ಸ್, ಯು ಆರ್ ಪನಿಷ್ಡ್ ಬೈ ಯೋರ್ ಸಿನ್ಸ್. ಅಂದ್ರೆ ನಮಗೆ ನಮ್ಮ ಪಾಪಗಳಿಗೆ ಬೇರೆ ಯಾರೂ ಶಿಕ್ಷೆ ಕೊಡೋದಿಲ್ಲ, ನಮ್ಮ ಪಾಪಗಳೇ ನಮಗೆ ಶಿಕ್ಷೆ ಆಗ್ತವೆ. ಇದು ನಿಜಕ್ಕೂ ಮನಸ್ಸಿಗೆ ನಾಟುವಂತ ಮಾತು. ಹೌದು. ಯಾರ ಮೇಲೋ ದ್ವೇಷ ಸಾಧಿಸ್ತೇವೆ ಎಂದುಕೊಂಡು ದಿನವಿಡೀ ಅವರ ಬಗ್ಗೆ ಯೋಚಿಸುತ್ತಾ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತೇವೆ. ಆ ವ್ಯಕ್ತಿಗೆ ಇದರ ಅರಿವೂ ಇರೋದಿಲ್ಲ. ಹೌದು, ಅದೊಂದು ಪರಿಪೂರ್ಣ ಉದಾಹರಣೆ. ನಮ್ಮ ಪ್ರತಿಯೊಂದು ತಪ್ಪು ಆಲೋಚನೆಯೂ ನಮಗೆ ನಾವೇ ಕೊಟ್ಟುಕೊಳ್ಳುವ ಶಿಕ್ಷೆ. ಅದು ನಮ್ಮದೇ ಶರೀರ ಮತ್ತು ಮನಸ್ಸಿನ ವ್ಯವಸ್ಥೆಯನ್ನು ಹಾಳ್ಮಾಡ್ತದೆ. ಸರಿ, ಇದು ನಮ್ಮ ದೇಹದ ಒಳಗಿನ ರಸಾಯನಶಾಸ್ತ್ರ. ಆದರೆ ಈ ಮೂಲಗಳು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತವೆ ಅಲ್ವಾ? ಹೌದು. ನಮ್ಮಿಂದ ಶಕ್ತಿ ಹೊರಗೆ ಪ್ರಸಾರವಾಗುತ್ತದೆ ಅನ್ನೋ ಹಾಗೆ. ಇಲ್ಲಿಯೇ ವಿದ್ಯುತ್ಕಾಂತೀಯ ಕ್ಷೇತ್ರದ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ನ ವಿಷಯ ಬರುತ್ತೆ. ಇದು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಸ್ವಲ್ಪ ಸೈನ್ಸ್ ಫಿಕ್ಷನ್ ತರ ಕೇಳಿಸುತ್ತೆ. ಆ ಅನುಮಾನ ಸಹಜ. ಇದನ್ನ ಆಧ್ಯಾತ್ಮಿಕ ವೈಫೈ ಅಂತ ಒಂದು ರೂಪಕವಾಗಿ ಹೇಳಲಾಗಿದೆ. ಇದರ ಹಿಂದಿನ ವೈಜ್ಞಾನಿಕ ಆಧಾರ ಏನಂದ್ರೆ ನಮ್ಮ ಹೃದಯ ಮತ್ತು ಮೆದುಳು ಎರಡು ಅಳೆಯಬಹುದಾದ ವಿದ್ಯುತ್ಕಾಂತೀಯ ಕ್ಷೇತ್ರಗಳನ್ನು ಸೃಷ್ಟಿಸುತ್ತವೆ. ಓ, ಇದು ಸೈಂಟಿಫಿಕ್ ಫ್ಯಾಕ್ಟ್. ಹೌದು, ಇದು ವೈಜ್ಞಾನಿಕ ಸತ್ಯ. ಈ ಸತ್ಯದ ಮೇಲೆ ಆಧ್ಯಾತ್ಮಿಕ ಚೌಕಟ್ಟನ್ನು ನಿರ್ಮಿಸಲಾಗಿದೆ. ನಮ್ಮ ಆಲೋಚನೆಗಳ ಗುಣಮಟ್ಟ ಅಂದ್ರೆ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದು ನಾವು ಹೊರಸೂಸುವ ಸಿಗ್ನಲ್ ಅನ್ನು ಬದಲಾಯಿಸುತ್ತೆ ಅನ್ನೋದು ಇಲ್ಲಿನ ವಾದ. ಓಕೆ, ಹಾಗಾದ್ರೆ ನಮ್ಮ ಆಲೋಚನೆಗಳು ಅಕ್ಷರಶಃ ಪ್ರಸಾರವಾಗುತ್ತಿವೆ ಅಂತಲ್ಲ, ಬದಲಿಗೆ ನಮ್ಮ ಸುತ್ತಲಿನ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತವೆ ಅಂತ. ಹೌದು. ಕೋಪ, ದ್ವೇಷದಂತಹ ಕೆಟ್ಟ ಕರ್ಮಗಳು ಭಾರವಾದ ನಕಾರಾತ್ಮಕ ಕಂಪನೆಗಳನ್ನು ಅಂದ್ರೆ ಒಂದು ಡಿಸ್ಟರ್ಬ್ಡ್ ಸಿಗ್ನಲ್ ಅನ್ನು ಸೃಷ್ಟಿಸುತ್ತವೆ. ಅದೇ ಪ್ರೀತಿ, ದಯೆಯಂತಹ ಒಳ್ಳೆಯ ಕರ್ಮಗಳು ಹಗುರವಾದ ಸಕಾರಾತ್ಮಕ ಕಂಪನೆಗಳನ್ನು ಅಂದ್ರೆ ಕ್ಲಿಯರ್ ಸಿಗ್ನಲ್ ಅನ್ನು ಸೃಷ್ಟಿಸುತ್ತವೆ. ಸರಿ. ಈ ನಕಾರಾತ್ಮಕ ಶಕ್ತಿಯು ನಮ್ಮ ಸಂಬಂಧಗಳು ಮತ್ತು ಪರಿಸರವನ್ನು ಹಾಳು ಮಾಡುವುದಲ್ಲದೆ ಕಾಲಕ್ರಮೇಣ ದೇಹದಲ್ಲಿ ರೋಗವಾಗಿ ಪ್ರಕಟವಾಗುತ್ತದೆ. ಒಂದು ನಿಮಿಷ, ಇಲ್ಲಿ ಒಂದು ಬಹಳ ದೊಡ್ಡ ಹೇಳಿಕೆ ಇದೆ. ರೋಗವು ದೇಹದಲ್ಲಿ ಕಾಣಿಸಿಕೊಳ್ಳುತ್ತದೆ, ಆದರೆ ಅದರ ಜನ್ಮ ಆತ್ಮದಲ್ಲಿ ಆಗುತ್ತದೆ. ಹೌದು, ವಾಗಿಲ್ಲ, ಬದಲಿಗೆ ಪೂರಕವಾಗಿದೆ. ಓಕೆ. ವೈದ್ಯರು ಶರೀರದ ಮೇಲೆ ಕೆಲಸ ಮಾಡ್ತಾರೆ, ಅದು ಅತ್ಯಗತ್ಯ. ಈ ಜ್ಞಾನವು ಆ ರೋಗದ ಮೂಲ ಕಾರಣದ ಮೇಲೆ ಕೆಲಸ ಮಾಡುವ ಬಗ್ಗೆ ಮಾತಾಡ್ತದೆ. ಶರೀರವನ್ನು ಒಂದು ಪರದೆಗೆ ಹೋಲಿಸಿದರೆ ಆತ್ಮದೊಳಗಿನ ಆಲೋಚನೆಗಳು ಚಲನಚಿತ್ರ. ಚಲನಚಿತ್ರವೇ ಸರಿಯಿಲ್ಲದಿದ್ದರೆ ಪರದೆಯ ಮೇಲೂ ದೋಷ ಕಾಣಿಸುತ್ತದೆ. ನೀವು ಬಿತ್ತಿದ್ದನ್ನೇ ಬೆಳೆಯುತ್ತೀರಿ ಅನ್ನೋ ಈ ಕಲ್ಪನೆ ಕೇವಲ ಭಾರತೀಯ ದರ್ಶನಕ್ಕೆ ಸೀಮಿತವೇ? ಖಂಡಿತ ಇಲ್ಲ. ಈ ಮೂಲಗಳು ಹೇಳುವಂತೆ ಇದೊಂದು ಸಾರ್ವತ್ರಿಕ ನಿಯಮ. ಕ್ರಿಶ್ಚಿಯನ್ ಧರ್ಮದಲ್ಲಿ ಆಸ್ ಯು ಸೋ, ಸೋ ಶಾಲ್ ಯು ರೀಪ್ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು. ಇಸ್ಲಾಂನಲ್ಲಿ ಪ್ರತಿಯೊಂದು ಅಣುವಿನಷ್ಟು ಕರ್ಮದ ಲೆಕ್ಕವೂ ಇರ್ತದೆ ಅಂತಾರೆ. ಬೌದ್ಧ ಧರ್ಮದ ಸಂಪೂರ್ಣ ಅಡಿಪಾಯವೇ ಕರ್ಮ ಸಿದ್ಧಾಂತ. ಧರ್ಮಗಳನ್ನು ಬಿಟ್ಟು ಆಧುನಿಕ ಮನೋವಿಜ್ಞಾನದ ಬಗ್ಗೆ ಏನು ಹೇಳಬಹುದು? ಪ್ರಸಿದ್ಧ ಮನೋವಿಜ್ಞಾನಿ ಕಾರ್ಲ್ ಯುಂಗ್ ಹೇಳಿದ ಒಂದು ಮಾತು ಈ ಸಂಸ್ಕಾರದ ಸಿದ್ಧಾಂತಕ್ಕೆ ನೇರವಾಗಿ ಹೊಂದಿಕೆಯಾಗುತ್ತೆ. ಏನ್ ಹೇಳಿದ್ರವರು? ಅವರು ಹೇಳಿದ್ದು, ನಿಮ್ಮ ಅರಿವಿಲ್ಲದ ಮನಸ್ಸನ್ನು ಅಂದ್ರೆ ಅನ್ಕಾನ್ಷಿಯಸ್ ಅನ್ನು ನೀವು ಅರಿವಿಗೆ ಅಂದ್ರೆ ಕಾನ್ಷಿಯಸ್ಗೆ ತರುವವರೆಗೂ
ಅದು ನಿಮ್ಮ ಜೀವನವನ್ನು ನಿರ್ದೇಶಿಸುತ್ತದೆ ಮತ್ತು ನೀವು ಅದನ್ನು ವಿಧಿ ಎನ್ನುತ್ತೀರಿ. ಅದು ಅದ್ಭುತವಾಗಿದೆ. ಅಂದ್ರೆ ಒಬ್ಬ ಪ್ರಖ್ಯಾತ ಪಾಶ್ಚಾತ್ಯ ಮನೋವಿಜ್ಞಾನಿ ಮತ್ತು ಈ ಪ್ರಾಚೀನ ಆಧ್ಯಾತ್ಮಿಕ ಗ್ರಂಥಗಳು ಮೂಲಭೂತವಾಗಿ ಒಂದೇ ವಿಷಯವನ್ನ ಹೇಳ್ತಿವೆ. ಹೌದು. ನಮ್ಮ ಹಣೆಬರಹ ಅನ್ನೋದು ನಮ್ಮ ಅರಿವಿಲ್ಲದ ಅಭ್ಯಾಸಗಳು ಒಂದು ಲೂಪ್ನಲ್ಲಿ ಮತ್ತೆ ನಡೀತಿರುವುದು ಮಾತ್ರ. ಈ ಸಂಪರ್ಕ ನಿಜಕ್ಕೂ ಆಶ್ಚರ್ಯಕರ. ಹೌದು. ಅದಕ್ಕೆ ಮಹಾಭಾರತವನ್ನು ಕರ್ಮದ ಪಾಠಶಾಲೆ ಅಂತ ಕರೆಯೋದು. ದ್ರೌಪದಿಯ ಅವಮಾನ ಹೇಗೆ ಒಂದು ಸಾಮೂಹಿಕ ಕರ್ಮವಾಗಿ ಎಲ್ಲರನ್ನೂ ಬಾಧಿಸಿತು ಅನ್ನೋದ್ರಿಂದ ಹಿಡಿದು ಅರ್ಜುನನು ಕರ್ಮದ ಗೊಂದಲದಲ್ಲಿ ಸಿಲುಕಿದಾಗ ಅವನಿಗೆ ನಿಷ್ಕಾಮ ಕರ್ಮದ ಬಗ್ಗೆ ಜ್ಞಾನ ನೀಡುವವರೆಗೆ ಇಡೀ ಕಥೆ ಕರ್ಮದ ಸುತ್ತಲೇ ಸುತ್ತುತ್ತೆ. ಸರಿ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ ಮೇಲೆ ಈಗ ನಾವು ಅತ್ಯಂತ ಪ್ರಮುಖ ಪ್ರಶ್ನೆಗೆ ಬರೋಣ. ಕೇಳಿ. ನಾನು ವರ್ಷಗಳಿಂದ ತಪ್ಪು ಆಲೋಚನೆಗಳನ್ನು ಮಾಡಿ, ತಪ್ಪು ಕೆಲಸಗಳನ್ನು ಮಾಡಿ, ನನ್ನ ಆತ್ಮವನ್ನು ಭಾರವಾಗಿಸಿಕೊಂಡಿದ್ದೇನೆ, ನಕಾರಾತ್ಮಕ ಸಂಸ್ಕಾರಗಳನ್ನು ತುಂಬಿಕೊಂಡಿದ್ದೇನೆ ಎಂದಿಟ್ಕೊಳ್ಳೋಣ. ಸರಿ. ಹಾಗಾದರೆ ನಾನು ನನ್ನ ಈ ಭೂತಕಾಲದ ಕೈದಿಯಾಗಿ ಉಳಿಯಬೇಕೆ? ಇದನ್ನು ಬದಲಾಯಿಸಲು ಸಾಧ್ಯವೇ? ಇಲ್ಲ. ಈ ಸಂಪೂರ್ಣ ಜ್ಞಾನದ ಅತಿದೊಡ್ಡ ಆಶಾಕಿರಣವೇ ಇದು. ಮತ್ತು ಉತ್ತರ ಹೌದು, ಖಂಡಿತ ಬದಲಾಯಿಸಬಹುದು. ಅದು ಹೇಗೆ? ಅದಕ್ಕೆ ಪರಿಹಾರವಾಗಿ ರಾಜಯೋಗ ಧ್ಯಾನವನ್ನು ಸೂಚಿಸಲಾಗಿದೆ. ಇದನ್ನ ಒಂದು ಆಧ್ಯಾತ್ಮಿಕ ಅಗ್ನಿ, ಸ್ಪಿರಿಚುವಲ್ ಫೈರ್ ಅಂತ ವರ್ಣಿಸಲಾಗಿದೆ. ಆಧ್ಯಾತ್ಮಿಕ ಅಗ್ನಿ ಅನ್ನೋದು ಒಂದು ಪ್ರಬಲವಾದ ರೂಪಕ. ಆದರೆ ಒಬ್ಬ ಕೇಳುಗನ ದೃಷ್ಟಿಯಿಂದ ಇದರ ನಿಜವಾದ ಅರ್ಥವೇನು? ಸುಮ್ಮನೆ ಕುಳಿತು ಒಳ್ಳೆ ಆಲೋಚನೆಗಳನ್ನು ಮಾಡೋದ್ರಿಂದ ವರ್ಷಗಳ ಕೆಟ್ಟ ಕರ್ಮಗಳು ಹೇಗೆ ಸುಟ್ಟು ಹೋಗ್ತವೆ? ಈ ಮೂಲಗಳು ಇದರ ನಿಜವಾದ ಪ್ರಕ್ರಿಯೆಯನ್ನು ಹೇಗೆ ವಿವರಿಸುತ್ತವೆ? ಇದು ಕೇವಲ ಒಳ್ಳೆ ಆಲೋಚನೆ ಮಾಡುವುದಕ್ಕಿಂತ ಹೆಚ್ಚು ಸಕ್ರಿಯವಾದ ಪ್ರಕ್ರಿಯೆ. ಅವರು ವಿವರಿಸುವ ಪ್ರಕಾರ ಇದು ಒಂದು ಸಂಪರ್ಕದ ಪ್ರಕ್ರಿಯೆ. ಕನೆಕ್ಷನ್. ಹೌದು. ನಮ್ಮ ಸ್ವಂತ ಆಲೋಚನೆಗಳ ಮೇಲೆ ಗಮನ ಹರಿಸುವ ಬದಲು ನಾವು ಶುದ್ಧ, ಸಕಾರಾತ್ಮಕ ಶಕ್ತಿಯ ಮೂಲದೊಂದಿಗೆ, ಅವರು ಅದನ್ನ ಪರಮಾತ್ಮ ಅಂತ ಕರೀತಾರೆ, ಸಂಪರ್ಕ ಸಾಧಿಸುವುದು. ಆ ಶುದ್ಧತೆ ಮತ್ತು ಶಕ್ತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳೋದ್ರಿಂದ ಅದು ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯ ಮಾದರಿಗಳನ್ನು ತಟಸ್ಥಗೊಳಿಸುತ್ತೆ ಅಥವಾ ಅಳಿಸಿ ಹಾಕುತ್ತೆ. ಓ ಹಾಗೆ. ಒಂದು ಪ್ರಬಲವಾದ ಆಂಟಿಸೆಪ್ಟಿಕ್ ಗಾಯವನ್ನು ಹೇಗೆ ಸ್ವಚ್ಛಗೊಳಿಸುತ್ತದೆಯೋ ಹಾಗೆ. ನಿಖರವಾಗಿ. ಇದೊಂದು ರೀತಿಯಲ್ಲಿ ಆತ್ಮದ ಆಳವಾದ ಶುದ್ಧೀಕರಣ, ಡೀಪ್ ಕ್ಲೀನಿಂಗ್. ನಾವು ದುಃಖವನ್ನು ಅನುಭವಿಸಿ ಅಥವಾ ಅನಾರೋಗ್ಯಕ್ಕೆ ತುತ್ತಾಗಿ ನಮ್ಮ ಹಳೆಯ ಲೆಕ್ಕಾಚಾರವನ್ನು ತೀರಿಸುವ ಬದಲು ಯೋಗಶಕ್ತಿಯಿಂದ, ಪ್ರೀತಿ ಮತ್ತು ಶಾಂತಿಯಿಂದ ಅದನ್ನು ಸಮಾಪ್ತಿಗೊಳಿಸುವ ಒಂದು ವಿಧಾನ ಇದು. ಅಂದ್ರೆ ಭಾರವಾದ ಆತ್ಮವನ್ನು ಹಗುರವಾದ ಆತ್ಮವಾಗಿ ಪರಿವರ್ತಿಸುವ ವಿಜ್ಞಾನ. ಹೌದು. ಹಾಗಾದರೆ ಇವತ್ತಿನ ಚರ್ಚೆಯ ಸಾರಾಂಶ ಇದೆ. ಕರ್ಮದ ಈ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದು ಕೇವಲ ಒಂದು ತಾತ್ವಿಕ ಚರ್ಚೆಯಲ್ಲ, ಬದಲಾಗಿ ನಮ್ಮ ಭವಿಷ್ಯವನ್ನು ನಮ್ಮ ಕೈಯಲ್ಲೇ ರೂಪಿಸಿಕೊಳ್ಳಲು ಇರುವ ಒಂದು ಪ್ರಾಕ್ಟಿಕಲ್ ಟೂಲ್. ಹೌದು. ನಮ್ಮ ಪ್ರತಿಯೊಂದು ಆಲೋಚನೆಯೂ ಒಂದು ಬೀಜ. ಅದು ನಮ್ಮ ಮೆದುಳಿನಲ್ಲಿ ದಾರಿಗಳನ್ನು ನಿರ್ಮಿಸುತ್ತೆ, ನಮ್ಮ ಸುತ್ತ ಒಂದು ಶಕ್ತಿಯ ಕ್ಷೇತ್ರವನ್ನು ಸೃಷ್ಟಿಸುತ್ತೆ ಮತ್ತು ಅಂತಿಮವಾಗಿ ನಮ್ಮ ಹಣೆಬರಹದ ಫಲವಾಗಿ ನಮ್ಮ ಮುಂದೆ ಬರುತ್ತೆ. ಈ ಮೂಲಗಳು ಪ್ರಸ್ತುತ ಜಗತ್ತು ತನ್ನ ಅಂತಿಮ ಹಂತದಲ್ಲಿದೆ ಮತ್ತು ಕರ್ಮದ ಲೆಕ್ಕಾಚಾರಗಳು ಬಹಳ ವೇಗವಾಗಿ ನಡೆಯುತ್ತಿವೆ ಅಂತಲೂ ಹೇಳ್ತವೆ. ಇದು ಎಚ್ಚರಿಕೆಯೂ ಹೌದು, ಅವಕಾಶವೂ ಹೌದು, ಅಲ್ವಾ? ಇದು ಬಹಳ ಮುಖ್ಯವಾದ ಮಾತು. ಕರ್ಮದ ಫಲಗಳು ಒಳ್ಳೆಯದಾಗಿರ್ಲಿ ಅಥವಾ ಕೆಟ್ಟದ್ದಾಗಿರ್ಲಿ ಬಹಳ ಬೇಗನೆ ಸಿಗ್ತಿರುವುದನ್ನು ನಾವು ಇಂದು ನೋಡಬಹುದು. ನಿಜ. ನಮ್ಮ ಮುಂದೆ 2 ದಾರಿಗಳು ಸ್ಪಷ್ಟವಾಗಿವೆ. ಒಂದು ಶುದ್ಧ ಕರ್ಮದ ದಾರಿ. ಇದರಿಂದ ಆತ್ಮ ಹಗುರವಾಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ, ಶರೀರ ಆರೋಗ್ಯವಾಗಿರುತ್ತೆ. ಮತ್ತು ಇನ್ನೊಂದು ತಪ್ಪು ಕರ್ಮದ ದಾರಿ. ಇದರಿಂದ ಆತ್ಮ ಭಾರವಾಗುತ್ತೆ, ಮನಸ್ಸು ಅಶಾಂತವಾಗುತ್ತೆ, ಶರೀರ ರೋಗಗ್ರಸ್ತವಾಗುತ್ತೆ. ಈ ಮೂಲಗಳಲ್ಲಿ ಹೇಳಿದಂತೆ ಅತ್ಯಂತ ದೊಡ್ಡ ದಾನವೆಂದರೆ ಶುದ್ಧ ಕರ್ಮ. ಇದು ನಾವು ನಮಗೂ ಮತ್ತು ಇತರರಿಗೂ ಮಾಡಿಕೊಳ್ಳಬಹುದಾದ ಅತಿ ದೊಡ್ಡ ಉಪಕಾರ. ರಾಜಯೋಗವು ಭೂತಕಾಲವನ್ನು ಸರಿಪಡಿಸಿ ಭವಿಷ್ಯವನ್ನು ದಿವ್ಯವಾಗಿಸುವ ಮಾರ್ಗವಾಗಿದೆ. ಸರಿಯಾಗಿ ಹೇಳಿದಿರಿ. ಇದು ನಮ್ಮನ್ನು ನಮ್ಮ ಹಣೆಬರಹದ ಕೈದಿಯನ್ನಾಗಿ ಮಾಡದೆ ಅದರ ನಿರ್ಮಾಪಕರಾಗುವ ಶಕ್ತಿಯನ್ನು ನೀಡುತ್ತದೆ. ಹೌದು. ನಮ್ಮದೇ ಕಥೆಯನ್ನು ನಾವೇ ಪುನಃ ಬರೆಯಲು ನಮ್ಮ ಕೈಯಲ್ಲಿ ಒಂದು ಲೇಖನಿ ಇದೆ ಎಂಬುದನ್ನು ಇದು ತೋರಿಸುತ್ತದೆ. ಈಗ ಆ ಲೇಖನಿಯನ್ನು ಬಳಸಿ ಭಾರವಾದ ಆತ್ಮದ ಕಥೆಯನ್ನು ಮುಂದುವರಿಸಬೇಕೆ ಅಥವಾ ಹಗುರವಾದ ಆತ್ಮದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಬೇಕೆ ಎಂಬುದು ಪ್ರತಿಯೊಬ್ಬರ ವೈಯಕ್ತಿಕ ಆಯ್ಕೆ. ಓಂ ಶಾಂತಿ. ಓಂ ಶಾಂತಿ.